ಮೇಡಮ್ ಈಗ ಹಾಗಿದ್ರೆ ಗುರುಗ್ರಹ ಬದಲಾವಣೆಯಿಂದ 12 ರಾಶಿ ಮೇಲೂ ಪರಿಣಾಮ ಬೀಳ್ತದೆ. ಗುರುಗ್ರಹ ಬದಲಾವಣೆಯಿಂದ ಸರಿ, ಮತ್ತು ಇವಾಗ ಶನಿ ಮತ್ತು ಇವಾಗ ಮೀನ ರಾಶಿಯಲ್ಲಿ ಶನಿ ಇರೋದ್ರಿಂದ ಶನಿ ಸೂರ್ಯ ಒಬ್ಬರನ್ನೊಬ್ರು ನೋಡೋದ್ರಿಂದ ಕೂಡ ಎಲ್ಲ ರಾಶಿಯವ್ರಿಗೂ ಎಫೆಕ್ಟ್ ಆಗ್ತಾ ಇದೆ ನೋಡಿ. ತುಲಾ ರಾಶಿ ಅಂತ ಹೇಳಿದೆ ಪಾಪ, ಅವರು ಯಾರೋ ತುಲಾ ರಾಶಿಯವರು ಫೋನ್ ಮಾಡಿದರು. ತುಲಾ ರಾಶಿಯವ್ರಿಗಂತೂ ಒಂದಲ್ಲ ಒಂದು ಪ್ರಾಬ್ಲಮ್. ಯಾಕಂದರೆ ಕನ್ಯಾ ರಾಶಿಯಲ್ಲಿ ಸೂರ್ಯ ಬಂದಿರೋದ್ರಿಂದ, ಸೂರ್ಯನ ಒಂದು ಆಗಮನ, ಸೂರ್ಯ ಮತ್ತು ಬುಧ ಇರೋದ್ರಿಂದ ನೇರ ದೃಷ್ಟಿ ನೋಡಿ, ಶನಿ ದೃಷ್ಟಿ ನೇರ ಕನ್ಯಾ ರಾಶಿಗೆ ಸಪ್ತಮ ದೃಷ್ಟಿ ಬೀಳೋದ್ರಿಂದ ತುಲಾ ರಾಶಿಯವ್ರಿಗೆ ಏನಪ್ಪ ಆಗುತ್ತೆ ಅಂತಂದರೆ, ತುಲಾ ರಾಶಿಯವ್ರಿಗೂ ಅಷ್ಟೇ ಕೋರ್ಟು ಕೇಸು ಕಂಪ್ಲೇಂಟು, ಕೆಲವ್ರಿಗೆಲ್ಲ ಕಂಪ್ಲೇಂಟ್ ಆಗಿ ಜೈಲಿಗೆ ಹೋಗಿರ್ತಾರೆ ಅಂತ ಹೇಳ್ಬೋದು. ಇನ್ನು ಕೆಲವರೆಲ್ಲ ಅಲ್ಲಿವರೆಗೂ ರೀಚ್ ಆಗಿ ಎಲ್ಲೋ ಒಂದು ಕಡೆ ತಪ್ಪಿಸ್ಕೊಂಡಿರ್ತಾರೆ ಅಂತ ಹೇಳ್ಬೋದು. ಮನೆಯಲ್ಲಂತೂ ಅಪ್ಪ ಮಕ್ಕಳೇನಾದರೂ ಇದ್ದರೆ ತುಂಬ ಗುದ್ದಾಟ, ತುಂಬ ಮನಸ್ತಾಪ ಮನೇಲಿ ಈ ಥರ ಆಗ್ತಾ ಇರುತ್ತೆ. ತುಲಾರಾಶಿಯವ್ರಿಗೆ ತುಂಬ ಪ್ರಾಬ್ಲಮ್ ಜಾಸ್ತಿ ಇದೆ ನನ್ನ ಪ್ರಕಾರ. ಇನ್ನು ಈ ಒಂದು ತಿಂಗಳು ಇದ್ರ ಎಫೆಕ್ಟ್ ಇದ್ದೇ ಇರುತ್ತೆ ನೋಡಿ. ಸೂರ್ಯ ಬದಲಾವಣೆ ಆಗಿದ ತಕ್ಷಣ ತುಲಾರಾಶಿಯವ್ರಿಗೆಲ್ಲ ಏನೇನೆಲ್ಲ ಆಗ್ತಿದೆ, ಮತ್ತು ಆಗೋ ಕೆಲಸ ಆಗಲ್ಲ, ಶತ್ರುಗಳು ಜಾಸ್ತಿ ಆಗ್ತಾ ಹೋಗ್ತಾರೆ. ಶತ್ರುಗಳು ಇವಾಗ ಏನೋ ಒಂದು ಇದಾಗಿ, ಇವಾಗ ನಾನು ಆ ಒಂದು ಇನ್ಸಿಡೆಂಟ್ ತೊಗೊಂಡಾಗ ವಿಜಯ್ ಅವ್ರದ್ದು ಕೂಡ ತುಲಾರಾಶಿಯಾಗಿರುತ್ತೆ. ಹಾಗಾಗಿ ಅವರು ಎಲ್ಲಿಂದ ಎಲ್ಲಿವರೆಗೂ ಅವರ ಒಂದು ರಾಜಕೀಯ ಕ್ಷೇತ್ರಕ್ಕೆ ಹೋಗಿ ಅಲ್ಲೆಲ್ಲ ಏನೇನೆಲ್ಲ ಆಯಿತು ನೋಡಿದ್ದೀರ, ದೊಡ್ಡ ನ್ಯೂಸ್ ಆಯಿತು ಇದೆಲ್ಲ. ಅದೇ ರೀತಿ ತುಲಾರಾಶಿಯಲ್ಲಿ ಯಾರ್ಯಾರು ಇರ್ತೀರ ಅವರೆಲ್ಲರೂ ಕೂಡ ನೀವು ಕೂಡ ಪರಿಹಾರ ಮಾಡ್ಕೊಳ್ಳಿ ತುಲಾರಾಶಿಯವರು. ಇನ್ನು ನಿಮಗೆ ಒಂದು ತಿಂಗಳು ನೀವೇನು ಮಾಡಿದ್ರು ನಿಮ್ಮ ಟೈಮ್ ಸರಿ ಹೋಗೋದಿಲ್ಲ, ಅದರ ಎಫೆಕ್ಟು ಗೊತ್ತಾಗ್ತಿದೆ. ಸಾಮಾನ್ಯ ಜನರೆಲ್ಲರೂ ತುಲಾರಾಶಿಯವರು ಯಾರ್ಯಾರೆಲ್ಲ ಇದ್ದೀರಾ, ಇವರು ನವಗ್ರಹಗಳನ್ನ ತುಂಬ ಅತಿ ಹೆಚ್ಚು ಆರಾಧಿಸಿ, ಅದರಲ್ಲೂ ಶನಿಗ್ರಹನನ್ನು ತುಂಬ ಅತಿ ಹೆಚ್ಚು ಆರಾಧಿಸಿ, ಸೂರ್ಯನನ್ನು ಕೂಡ ನೀವು ಆರಾಧಿಸಬೇಕು, ಸೂರ್ಯ ನಮಸ್ಕಾರ ಮಾಡಬೇಕು. ಜೊತೆಗೆ ನೀವು ಪರಿಹಾರ ಅಂತ ಬಂದಾಗ ನಿಮಗೆ ಕೆಟ್ಟಿರೋಂಥ ಒಂದು ಗ್ರಹಗಳನ್ನ ಸ್ಟೋನನ್ನು ನೀವು ಯೂಸ್ ಮಾಡಬೇಕಾಗುತ್ತೆ. ಅದರಿಂದ ನಿಮ್ಮ ಮನೆಯಲ್ಲಿ ಎಲ್ಲೋ ಒಂದು ಕಡೆ ಆಗೋವಂಥ ಅನಾಹುತಗಳನ್ನ ತಪ್ಪಿಸ್ತಾ ಹೋಗ್ತೀರಾ, ಮತ್ತು ನಿಮ್ಗೇನು ಕೆಲಸ ಆಗಬೇಕೋ ಆ ಕೆಲಸ ಆಗ್ತಾ ಹೋಗ್ತದೆ. ಜೊತೆಗೆ ಇದಕ್ಕೆ ಪರಿಹಾರ ಅಂತಂದರೆ ಏನಿಲ್ಲ, ಗ್ರಹಗಳು ಸ್ಟೋನು, ಬ್ರೇಸ್ಲೆಟು ಇದನ್ನು ನೀವು ಹಾಕ್ಕೊಂಡು ನೋಡಿ, ಯೂಸ್ ಮಾಡಿ ನೋಡಿ, ಖಂಡಿತ ನಿಮ್ಮ ಪ್ರಾಬ್ಲಮಿಂದ ಹೊರಗಡೆ ಬರ್ತೀರಾ. ಆದರೂ ಏನಾದರೂ ಒಂದು ಸಣ್ಣ ಪುಟ್ಟ ಪ್ರಾಬ್ಲಮ್ ಬರ್ತಾನೆ ಇರುತ್ತೆ. ದೊಡ್ಡ ಪ್ರಾಬ್ಲಮ್ಮು ಸಣ್ಣದರಲ್ಲಿ ನಿಮಗೆ ಸಾಲ್ವ್ ಆಗುತ್ತೆ. ಪ್ರಾಬ್ಲಮ್ ಬರಲ್ಲ ಅಂತ ಹೇಳಲ್ಲ, ಸಣ್ಣದರಲ್ಲಿ ನೀವೆಲ್ಲೋ ಬಚಾಯಿಸ್ಕೋಬೋದು ಯಾವಾಗ ಪರಿಹಾರ ಮಾಡಿಕೊಂಡಾಗ. ಇಲ್ಲ ಅಂದರೆ ಎಂತೆಂಥ ದೊಡ್ಡ ಪ್ರಾಬ್ಲಮ್ಗೆ ತಲೆ ಕೊಡೋವಂಥ ಪರಿಸ್ಥಿತಿ ಬರುತ್ತೆ ತುಲಾರಾಶಿಯವರಿಗೆ. ಅದೇ ರೀತಿ ಮೀನ ರಾಶಿಯವ್ರಿಗಂತೂ ಸಿಕ್ಕಾಪಟ್ಟೆ 3 ರಾಶಿ ಬಗ್ಗೆ ತಿಳಿಸ್ಕೊಡ್ವಿ, ಟೈಮ್ ಆಗಿದೆ. ಮುಂದಿನ ರಾಶಿ ಬಗ್ಗೆ ಮುಂದಿನ ಸಂಚಿಕೆಯಲ್ಲೇ ತಿಳಿಸ್ಕೊಡೋಣ. ಇವತ್ತಿನ ಕಾರ್ಯಕ್ರಮದಲ್ಲೂ ಕೂಡ ಸಾಕಷ್ಟು ಮಾಹಿತಿ ಕೊಡ್ರಿ, ಧನ್ಯವಾದ ಮೇಡಮ್. ಇನ್ನು ಒಂದು ತಿಂಗಳು ಹಾಗೆ ಇರುತ್ತೆ ಅಂತ ಹೇಳಿದ್ರೆ, ಒಂದು ತಿಂಗಳು ಎಲ್ಲ ರಾಶಿಯವ್ರಿಗೂ ಹೇಳ್ತಾ ಇದ್ದೀನಿ, ಎಲ್ಲ ರಾಶಿಯವ್ರಿಗೂ ಟೈಮ್ ಕೆಟ್ಟಿದೆ. ಇವಾಗ ಯಾವ ರಾಶಿಯವ್ರಿಗೆ ಏನು ಬೇಕಾದರೂ ಆಗ್ಬೋದು, ಅದರಲ್ಲೂ ಕೋರ್ಟು ಕೇಸು ಕಂಪ್ಲೇಂಟು ಅತಿ ಹೆಚ್ಚಾಗಿರುತ್ತೆ. ಹುಷಾರಾಗೆ ನೋಡ್ಕೊಳ್ಳಿ, ಹುಷಾರಾಗಿ ಮಾತಾಡಿ, ಎಲ್ಲ ಕಡೆನೂ ಹುಷಾರಾಗಿರಿ ಅಂತ ಹೇಳ್ತೀನಿ. ಮತ್ತು ಪರಿಹಾರವನ್ನು ಮಾಡ್ಕೊಳ್ಳಿ, ಗ್ರಹಗಳನ್ನ ಆರಾಧಿಸಿ ಅಂತ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ದಸರಾ ಹಬ್ಬದ ಶುಭಾಶಯಗಳನ್ನು ಕೊಡ್ತಾ ಸಮಸ್ತ ಕರ್ನಾಟಕ ಜನತೆಗೂ ಕೂಡ ನನ್ನ ಒಂದು ಧನ್ಯವಾದವನ್ನು ತಿಳಿಸ್ತಾ ಇದ್ದೀನಿ.